ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜನು ನರಸಿಂಹದೇವನ ಕುರಿತಾಗಿ ಮಾಡಿದ ಸ್ತುತಿಯನ್ನು ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನ ಸ್ತುತಿಗೈಯುತ್ತಾ ಪ್ರಹ್ಲಾದನು ಈ ರೀತಿಯಾಗಿ ನುಡಿಯುತ್ತಾನೆ: ನನ್ನ ಪ್ರಿಯ ಸ್ವಾಮಿಯೇ, ಈ ಸಮಸ್ತ ವಿಶ್ವಕ್ಕೆ ನೀನೇ ಕಾರಣನಾಗಿದ್ದೀಯೆ. ವಿಶ್ವದ ಅಭಿವ್ಯಕ್ತಿಯು ನಿನ್ನ ಶಕ್ತಿಯ ಒಂದು ಪರಿಣಾಮವಾಗಿದೆ. ಸಕಲ ವಿಶ್ವವು ನೀನೊಬ್ಬನೇ ಆದರೂ ನೀನು ಮಾತ್ರ ಅದರಿಂದ ಪ್ರತ್ಯೇಕವಾಗಿರುತ್ತೀಯೆ. ನನ್ನದು ನಿನ್ನದು ಎಂಬ ಕಲ್ಪನೆಯೆಲ್ಲವೂ ಒಂದು ಬಗೆಯ ಮಾಯೆ, ಏಕೆಂದರೆ ಸಮಸ್ತವೂ ಮೂಡಿಬಂದಿರುವುದು ನಿನ್ನಿಂದಲೇ. ಆದ್ದರಿಂದ ಅದು ನಿನ್ನಿಂದ ಬೇರೆಯಲ್ಲ. ವಸ್ತುತಃ ವಿಶ್ವವು ನಿನ್ನಿಂದ ಅಭಿನ್ನವಾದದ್ದು, ಲಯವು ಘಟಿಸುವುದು ನಿನ್ನಿಂದಲೇ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ನುಡಿದಿದ್ದಾನೆ: ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಪೃಥಪುತ್ರನೇ, ಅಸ್ತಿತ್ವದಲ್ಲಿರುವ ಸಮಸ್ತ ವಸ್ತುಗಳ ಮೂಲ ಬೀಜವು ನಾನೇ ಎಂದು ತಿಳಿ. ವೇದ ಸಾಹಿತ್ಯದಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಹಾಗೂ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ಮಾತುಗಳನ್ನು ಹೇಳಿದೆ. ಸಮಸ್ತ ವೇದರಾಶಿಯು ಕೊಡುವ ಸೂಚನೆ ಏನೆಂದರೆ ಭಗವಂತನು ಒಬ್ಬನೇ, ಅವನಲ್ಲದೆ ಬೇರೆ ಏನೂ ಇಲ್ಲ. ಪ್ರತಿಯೊಂದು ಕಾಲಕ್ಕೆ ಅಧೀನವಾಗಿ ಅಸ್ತಿತ್ವದಲ್ಲಿದೆ. ಆದರೆ ಕಾಲಕ್ಕೆ ಭೂತ, ವರ್ತಮಾನ, ಭವಿಷ್ಯತ್ ಎಂಬ ಬೇರೆ ಬೇರೆ ಹಂತಗಳಿವೆ. ಕಾಲವು ದೇವೋತ್ತಮ ಪರಮಪುರುಷನ ಶಕ್ತಿ, ಆದರೆ ಅವನು ಕಾಲದಿಂದ ಬೇರೆಯಾಗಿದ್ದಾನೆ. ಕಾಲವು ಸಮಸ್ತವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುತ್ತದೆಯಾದರೂ ದೇವೋತ್ತಮ ಪರಮಪುರುಷನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅವನು ನಿತ್ಯ, ಶಾಶ್ವತ. ಪ್ರತಿಯೊಂದು ಕಾಲದ ವರ್ತಮಾನ, ಭೂತ, ಭವಿಷ್ಯತ್ತುಗಳೆಂಬ ಹಂತಗಳ ಮೂಲಕ ಹಾದು ಹೋಗುತ್ತವೆಯಾದರೂ ಭಗವಂತನು ಮಾತ್ರ ಇದ್ದ ಹಾಗೆಯೇ ಇರುತ್ತಾನೆ. ಹಾಗಾಗಿ ಸೃಷ್ಟಿಗೂ ಭಗವಂತನಿಗೂ ವ್ಯತ್ಯಾಸವಿರುವುದರಲ್ಲಿ ಸಂದೇಹವಿಲ್ಲ. ಆದರೆ ವಸ್ತುತಃ ಅವರ ನಡುವೆ ವ್ಯತ್ಯಾಸವಿಲ್ಲ. ಅವು ಬೇರೆ ಬೇರೆ ಎಂದು ಭಾವಿಸುವುದು ಅವಿದ್ಯೆ, ಅಜ್ಞಾನ. ಬೀಜವು ಕಾಂಡ, ಕೊಂಬೆ, ರೆಂಬೆ, ಎಲೆ, ಹೂವು, ಹಣ್ಣುಗಳಲ್ಲಿ ಅನಂತ ವೈವಿಧ್ಯವನ್ನು ಪ್ರದರ್ಶಿಸುವ ಒಂದು ಮರವಾಗಿ ವ್ಯಕ್ತವಾಗುತ್ತದೆ. ಆದ್ದರಿಂದ ಶ್ರೀಲ ಭಕ್ತಿವಿನೋದ ಠಾಕೂರರು ಈ ರೀತಿಯಾಗಿ ಹೇಳುತ್ತಾರೆ: ಕೇಶವತುಯ ಜಗತ ವಿಚಿತ್ರ. ನನ್ನ ಪ್ರಿಯ ಪ್ರಭುವೆ, ನಿನ್ನ ಸೃಷ್ಟಿಯು ಅಪಾರ ವೈವಿಧ್ಯಗಳಿಂದ ತುಂಬಿದೆ. ವೈವಿಧ್ಯಗಳು ಏಕಕಾಲದಲ್ಲಿ ಒಂದೇ ಆಗಿವೆ, ಬೇರೆಯೂ ಆಗಿವೆ. ಇದೇ ಅಚಿಂತ್ಯ ಭೇದಾಭೇದ ತತ್ವದರ್ಶನ. ಬ್ರಹ್ಮ ಸಂಹಿತೆಯು ಇದನ್ನು ಈ ರೀತಿಯಾಗಿ ನಿರೂಪಿಸುತ್ತದೆ: ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಗೋವಿಂದನೆಂದು ಪ್ರಸಿದ್ಧನಾದ ಶ್ರೀಕೃಷ್ಣನು ಸರ್ವೋನ್ನತ ನಿಯಂತೃ. ಅವನು ನಿತ್ಯವೂ ಆನಂದಮಯನೂ ಚಿನ್ಮಯನೂ ಆದ ಮೂರ್ತಿಯಾಗಿದ್ದಾನೆ. ಅವನೇ ಸಮಸ್ತದ ಮೂಲ, ಅವನಿಗೆ ಬೇರೆ ಮೂಲವಿಲ್ಲ, ಏಕೆಂದರೆ ಅವನೇ ಎಲ್ಲ ಕಾರಣಗಳ ಮೂಲ ಕಾರಣನು. ಭಗವಂತನು ಪರಮ ಕಾರಣನಾದುದರಿಂದ ಎಲ್ಲವೂ ಅವನೊಂದಿಗೆ ಒಂದಾಗಿವೆ. ಆದರೆ ವೈವಿಧ್ಯಗಳನ್ನು ಪರಿಗಣಿಸುವಾಗ ಒಂದು ವಸ್ತುವು ಇನ್ನೊಂದರಿಂದ ಬೇರೆಯಾಗಿರುವುದನ್ನು ನಾವು ನೋಡುತ್ತೇವೆ. ತತ್ತೇನು ಕಂಪ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ. ಭಕ್ತನು ದುಃಖ ಎಂದು ಕರೆಸಿಕೊಳ್ಳುವ ಸ್ಥಿತಿಯಲ್ಲಿದ್ದಾಗ ಅದು ದೇವೋತ್ತಮ ಪರಮಪುರುಷನಿಂದ ದೊರೆತ ಅನುಗ್ರಹ, ಉಡುಗೊರೆ ಎಂದು ಭಾವಿಸುತ್ತಾನೆ. ಹೀಗೆ ಬದುಕಿನ ಯಾವುದೇ ಸ್ಥಿತಿಯಲ್ಲಿದ್ದಾಗಲೂ ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಅವನನ್ನು ಮುಕ್ತಿಪದೇಶ ದಯಾಭಾಕ್, ಭಗವದ್ಧಾಮಕ್ಕೆ ಮರಳಿ ಹೋಗಲು ಅತ್ಯಂತ ಸಮರ್ಪಕ ಸಾಧಕ ಎಂದು ವರ್ಣಿಸಲಾಗುತ್ತದೆ. ದಯಾಭಾಕ್ ಎಂಬ ಶಬ್ದಕ್ಕೆ ವಂಶಪಾರಂಪರ್ಯವಾದ ಆಸ್ತಿ ಎಂದರ್ಥ. ಮಗನು ತಂದೆಯ ಆಸ್ತಿಯನ್ನು ಅನುವಂಶೀಯವಾಗಿ ಪಡೆದುಕೊಳ್ಳುತ್ತಾನೆ. ಹಾಗೆಯೇ ದ್ವಂದ್ವಗಳಿಂದ ವಿಚಲಿತನಾಗದೆ ಭಕ್ತನು ಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಂತೆ ಅವನು ತಂದೆಯ ಆಸ್ತಿಯನ್ನು ಮಗನು ಪಡೆದುಕೊಳ್ಳುವ ಹಾಗೆಯೇ ಭಗವದ್ಧಾಮಕ್ಕೆ ಮರಳುವುದು ಖಚಿತವಾಗಿರುತ್ತದೆ. ತನ್ನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾ ಪ್ರಹ್ಲಾದನು ಈ ರೀತಿಯಾಗಿ ನುಡಿಯುತ್ತಾನೆ: ನನ್ನ ಸ್ವಾಮಿಯೇ, ದೇವೋತ್ತಮ ಪರಮಪುರುಷನೇ, ಪ್ರಳಯದ ಅನಂತರ ಅರೆಮುಚ್ಚಿದ ಕಣ್ಣುಗಳಿಂದ ನಿದ್ರಿಸುತ್ತಿರುವಂತೆ ತೋರುವ ನಿನ್ನಲ್ಲಿ ಸೃಷ್ಟಿಶಕ್ತಿಯು ಸುಪ್ತವಾಗಿರುತ್ತದೆ. ಆದರೆ ವಸ್ತುತಃ ನೀನು ಸಾಮಾನ್ಯ ಮಾನವ ಜೀವಿಯಂತೆ ನಿದ್ರಿಸುವುದಿಲ್ಲ, ಏಕೆಂದರೆ ನೀನು ಭೌತ ಜಗತ್ತಿನ ಸೃಷ್ಟಿಯಿಂದ ಆಚೆಗೆ ಸದಾ ಭೂತಾತೀತ ದಿವ್ಯ ಹಂತದಲ್ಲಿರುತ್ತೀಯೆ. ಸದಾ ದಿವ್ಯಾನಂದ ಭರಿತನಾಗಿದ್ದೀಯೆ. ಹೀಗೆ ಕಾರಣೋದಕಶಾಯ ವಿಷ್ಣುವಾಗಿ ನಿನ್ನ ದಿವ್ಯ ನೆಲೆಯಲ್ಲಿ ಭೌತ ವಸ್ತುಗಳ ಸಂಪರ್ಕವಿಲ್ಲದೆ ಉಳಿದಿರುತ್ತೀಯೆ. ನೀನು ನಿದ್ರಿಸುತ್ತಿರುವಂತೆ ತೋರಿದರೂ ಈ ನಿದ್ರೆಯು ಅಜ್ಞಾನದ ನಿದ್ರೆಗಿಂತ ಭಿನ್ನವಾದದ್ದು. ಬ್ರಹ್ಮ ಸಂಹಿತೆಯಲ್ಲಿ ತಿಳಿಸಿರುವಂತೆ ಯಾ ಕಾರಣಾರ್ಣವ ಜಲೇ ಭಜತಿ ಸ್ಮ ಯೋಗ ನಿದ್ರಾಮನಂತ ಜಗದಂಡ ಸರೋಮಕೂಪ ಆಧಾರ ಶಕ್ತಿಮವಲಂಬ್ಯ ಪರಾಂ ಸ್ವಮೂರ್ತಿಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ.
ಕಾರಣೋದಕ ಸಾಗರದಲ್ಲಿ ತನ್ನ ಸ್ವಾಂಶ ವಿಸ್ತರಣೆ ಮಹಾವಿಷ್ಣುವಾಗಿ ಆದಿಪುರುಷ ಪರಮಪ್ರಭು ಗೋವಿಂದನು ಮಲಗಿದ್ದಾನೆ. ಅವನ ದಿವ್ಯ ದೇಹದ ರೋಮಕೂಪಗಳಿಂದ ವಿಶ್ವಗಳು ಮೂಡಿವೆ. ಅವನು ನಿತ್ಯತೆಯ ಯೋಗನಿದ್ರೆಯಲ್ಲಿದ್ದಾನೆ. ಇಂತಹ ಆದಿಪುರುಷನಾದ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಆದಿಪುರುಷನಾದ ಗೋವಿಂದನು ಮಹಾವಿಷ್ಣುವಾಗಿ ವಿಸ್ತಾರಗೊಳ್ಳುತ್ತಾನೆ. ಈ ಸೃಷ್ಟಿಯು ಲಯವಾದ ನಂತರ ಅವನು ದಿವ್ಯಾನಂದದಲ್ಲಿ ಲೀನವಾಗಿದ್ದು ಬಿಡುತ್ತಾನೆ. ಯೋಗ ನಿದ್ರಾಂ ಎಂಬ ಪದವನ್ನು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದಂತೆ ಸೂಚಿಸಲಾಗಿದೆ. ಈ ನಿದ್ರೆಯು ತಮೋಗುಣದ ನಮ್ಮ ನಿದ್ರೆಯಂತಹದ್ದಲ್ಲ. ಭಗವಂತನು ಯಾವಾಗಲೂ ದಿವ್ಯತೆಯ ನೆಲೆಯಲ್ಲಿ ಇರುತ್ತಾನೆ. ಅವನು ಸಚ್ಚಿದಾನಂದನಾಗಿದ್ದಾನೆ. ಆದ್ದರಿಂದ ಸಾಮಾನ್ಯ ಮಾನವ ಜೀವಿಗಳಂತೆ ಅವನು ನಿದ್ರೆಯಿಂದ ಬಾಧಿತನಾಗುವುದಿಲ್ಲ. ದೇವೋತ್ತಮ ಪರಮಪುರುಷನು ಎಲ್ಲ ಹಂತಗಳಲ್ಲೂ ದಿವ್ಯಾನಂದದಲ್ಲಿಯೇ ಇರುತ್ತಾನೆ. ಯೋಗಾಚರಣೆಯು ಮಹಾವಿಷ್ಣುವಿನ ಯೋಗ ನಿದ್ರೆಗೆ ಸಮ. ಯೋಗಿಗಳು ತಮ್ಮ ಕಣ್ಣುಗಳನ್ನು ಅರೆಮುಚ್ಚಿರಬೇಕು. ಈ ಸ್ಥಿತಿಯು ಖಂಡಿತವಾಗಿಯೂ ನಿದ್ರೆಯಲ್ಲ. ಧ್ಯಾನಾವಸ್ಥಿತ ತದ್ಗತೇನ ಮನಸ. ಮನಸ್ಸು ಸದಾಕಾಲವೂ ಭಗವಂತನ ಚರಣಕಮಲಗಳಲ್ಲಿ ನೆಲೆಗೊಂಡಿರಬೇಕು. ಯೋಗಾಚರಣೆ ಎಂದರೆ ನಿದ್ರೆಯಲ್ಲ, ಅದು ಸದಾ ಭಗವಂತನ ಪಾದಕಮಲಗಳ ಮೇಲೆ ಸಕ್ರಿಯವಾಗಿ ನೆಲೆಸಿರುವ ಸ್ಥಿತಿ. ಅಂತಹ ಯೋಗಾಚರಣೆಯು ಯಶಸ್ವಿಯಾಗುತ್ತದೆ. ಪ್ರಹ್ಲಾದನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ ಈ ರೀತಿಯಾಗಿ ನುಡಿಯುತ್ತಾನೆ. ಈ ವಿಶ್ವಾಭಿವ್ಯಕ್ತಿಯು, ಈ ಭೌತ ಜಗತ್ತು ನಿನ್ನ ದೇಹವೇ ಆಗಿದೆ. ಕಾಲಶಕ್ತಿಯೆಂದು ಕರೆಯುವ ನಿನ್ನ ಸುಪ್ತ ಶಕ್ತಿಯು ಈ ಭೌತ ದ್ರವ್ಯರಾಶಿಯನ್ನು ಚೋದನೆಗೊಳಿಸುವುದರಿಂದ ಸತ್ವ ರಜಸ್ತಮೋ ಗುಣಗಳು ವ್ಯಕ್ತವಾಗುತ್ತವೆ. ನಿನ್ನ ನಾಭಿಯಿಂದ ಸಣ್ಣದೊಂದು ದಿವ್ಯ ಬೀಜವು ಉತ್ಪತ್ತಿಯಾಗುತ್ತದೆ. ಅತಿ ಸಣ್ಣದಾದ ಒಂದು ಬೀಜದಿಂದ ಬೃಹತ್ತಾದ ಒಂದು ಆಲದ ಮರವು ಬೆಳೆಯುವ ಹಾಗೆ ಈ ಬೀಜದಿಂದ ಬೃಹತ್ ವಿಶ್ವದ ತಾವರೆ ಹೂವು ಮೂಡುತ್ತದೆ. ಸೃಷ್ಟಿ ಮತ್ತು ಸ್ಥಿತಿಗಳ ಮೂಲನಾದ ಮಹಾವಿಷ್ಣುವಿನ 3 ಬೇರೆ ಬೇರೆ ರೂಪಗಳಾದ ಕಾರಣೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು ಮತ್ತು ಕ್ಷೀರೋದಕಶಾಯಿ ವಿಷ್ಣು ರೂಪಗಳನ್ನು ಇಲ್ಲಿ ಕ್ರಮವಾಗಿ ವರ್ಣಿಸಲಾಗುತ್ತಿದೆ. ಮಹಾವಿಷ್ಣುವಿನಿಂದ ಗರ್ಭೋದಕಶಾಯಿ ವಿಷ್ಣು ರೂಪವು ಮೂಡುತ್ತದೆ. ಗರ್ಭೋದಕಶಾಯಿ ವಿಷ್ಣುವಿನಿಂದ ಅವನು ಕ್ಷೀರೋದಕಶಾಯಿ ವಿಷ್ಣುವಾಗಿ ವಿಸ್ತಾರಗೊಳ್ಳುತ್ತಾನೆ. ಹೀಗೆ ಮಹಾವಿಷ್ಣುವೇ ಗರ್ಭೋದಕಶಾಯಿ ವಿಷ್ಣುವಿನ ಮೂಲ ಕಾರಣನು. ಗರ್ಭೋದಕಶಾಯಿ ವಿಷ್ಣುವಿನಿಂದ ಕಮಲ ಪುಷ್ಪವೊಂದು ಮೂಡಿಬರುತ್ತದೆ. ಅದರೊಳಗಿನಿಂದ ಬ್ರಹ್ಮದೇವನು ಪ್ರಕಟವಾಗುತ್ತಾನೆ. ಹೀಗೆ ಪ್ರತಿಯೊಂದರ ಮೂಲ ಕಾರಣವೂ ವಿಷ್ಣುವೇ. ಆದ್ದರಿಂದ ಈ ಸೃಷ್ಟಿಯು ವಿಷ್ಣುವಿನಿಂದ ಬೇರೆಯಲ್ಲ. ಇದನ್ನು ಭಗವದ್ಗೀತೆಯೂ ಸಮರ್ಥಿಸುತ್ತದೆ. ಅಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ನಾನೇ ಸಕಲ ಆಧ್ಯಾತ್ಮಿಕ ಮತ್ತು ಭೌತ ಜಗತ್ತುಗಳ ಮೂಲವಾಗಿದ್ದೇನೆ. ಎಲ್ಲವೂ ನನ್ನಿಂದಲೇ ಹೊರಹೊಮ್ಮುತ್ತದೆ. ಗರ್ಭೋದಕಶಾಯಿ ವಿಷ್ಣುವು ಕಾರಣೋದಕಶಾಯಿ ವಿಷ್ಣುವಿನ ಒಂದು ವಿಸ್ತರಣ. ಕಾರಣೋದಕಶಾಯಿ ವಿಷ್ಣುವು ಸಂಕರ್ಷಣನ ವಿಸ್ತರಣೆ. ಹೀಗೆ ಕೃಷ್ಣನು ಅಂತಿಮವಾಗಿ ಕಾರಣಗಳೆಲ್ಲದರ ಕಾರಣನಾಗಿದ್ದಾನೆ. ಸರ್ವಕಾರಣ ಕಾರಣಂ. ಭೌತ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತುಗಳೆರಡೂ ಪರಮಪ್ರಭುವಿನ ದೇಹವೆಂದು ಪರಿಗಣಿಸಲಾಗಿದೆ. ಭೌತ ದೇಹಕ್ಕೆ ಆಧ್ಯಾತ್ಮಿಕ ದೇಹವು ಕಾರಣವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಅದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದಾಗ ಅವನ ಇಡೀ ಭೌತ ದೇಹವು ಆಧ್ಯಾತ್ಮೀಕೃತವಾಗುತ್ತದೆ. ಹಾಗೆಯೇ ಈ ಭೌತ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವು ವಿಸ್ತಾರವಾಗುತ್ತಾ ಹೋದಂತೆ ಇಡೀ ಜಗತ್ತು ಆಧ್ಯಾತ್ಮೀಕೃತವಾಗುತ್ತದೆ. ನಾವು ಇದನ್ನು ಎಲ್ಲಿಯವರೆಗೆ ಸಾಕ್ಷಾತ್ಕರಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಭೌತ ಜಗತ್ತಿನಲ್ಲಿ ಜೀವಿಸುತ್ತಿರುತ್ತೇವೆ. ಪೂರ್ತಿ ಕೃಷ್ಣ ಪ್ರಜ್ಞೆಯುಳ್ಳವರಾದಾಗ ಭೌತಿಕ ಜಗತ್ತಿನಲ್ಲಿ ಅಲ್ಲದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜೀವಿಸುತ್ತೇವೆ. ನರಸಿಂಹದೇವನನ್ನು ಕುರಿತಾಗಿ ಪ್ರಹ್ಲಾದ ಮಹಾರಾಜನು ಈ ರೀತಿಯಾಗಿ ನುಡಿಯುತ್ತಾನೆ. ಆ ಮಹಾನ್ ಕಮಲ ಪುಷ್ಪದಿಂದ ಬ್ರಹ್ಮನು ಜನಿಸಿದನು. ಆದರೆ ಅವನಿಗೆ ತಾವರೆಯ ಹೂವಲ್ಲದೆ ಬೇರೆಯೇನೂ ಕಾಣಿಸಲಿಲ್ಲ. ನೀನು ಹೊರಗೆಲ್ಲೋ ಇರಬೇಕೆಂದು ಯೋಚಿಸಿ ಬ್ರಹ್ಮನು ನೀರಿನೊಳಕ್ಕೆ ಮುಳುಗಿ 100 ವರ್ಷಗಳ ಕಾಲ ಆ ತಾವರೆ ಹೂವಿನ ಮೂಲವೆಲ್ಲಿದೆ ಎಂದು ಹುಡುಕಲು ಪ್ರಯತ್ನಿಸಿದನು. ಆದರೂ ಅವನಿಗೆ ನಿನ್ನ ಕುರುಹು ಕಾಣಿಸಲಿಲ್ಲ. ಹೀಗೆ ಒಂದು ಬೀಜವು ಮರವಾಗಿ ಫಲಿಸಿದ ನಂತರ ಮೂಲ ಬೀಜವನ್ನು ಕಾಣುವುದು ಸಾಧ್ಯವಿಲ್ಲವಷ್ಟೇ. ಇದು ಜಗತ್ತಿನ ಸೃಷ್ಟಿಯ ವರ್ಣನೆ. ವಿಶ್ವದ ಸೃಷ್ಟಿಯ ಪ್ರಕ್ರಿಯೆಯು ಒಂದು ಬೀಜವು ಫಲಿಸುವ ರೀತಿಯಲ್ಲಿದೆ. ಹತ್ತಿಯನ್ನು ದಾರವಾಗಿ ಪರಿವರ್ತಿಸಿದ ಮೇಲೆ ಹತ್ತಿಯು ಕಾಣಿಸುವುದಿಲ್ಲ. ನೂಲನ್ನು ಬಟ್ಟೆಯಾಗಿ ನೇಯ್ದ ಮೇಲೆ ನೂಲು ಕಾಣಿಸುವುದಿಲ್ಲ. ಅದೇ ರೀತಿಯಲ್ಲಿ ಗರ್ಭೋದಕಶಾಯಿ ವಿಷ್ಣುವಿನ ನಾಭಿಯಿಂದ ಬೀಜವು ಮೊಳೆತು ವಿಶ್ವವಾಗಿ ಸೃಷ್ಟಿಗೊಂಡ ಮೇಲೆ ಆ ಸೃಷ್ಟಿಯ ಮೂಲ ಎಲ್ಲಿದೆ ಎಂದು ನೋಡಲು ಸಾಧ್ಯವಿಲ್ಲ. ವೈದಿಕ ಸಾಹಿತ್ಯವು ಸ್ಪಷ್ಟವಾಗಿ ವಿವರಿಸುವಂತೆ ಪರಮಪ್ರಭುವಿನ ಒಂದು ದೃಷ್ಟಿಯಿಂದ ಮಹತ್ತತ್ವವು ಭೌತಶಕ್ತಿಯ 3 ಗುಣಗಳಿಂದ ಪ್ರಚೋದಿತವಾಯಿತು. ತಾಯಿ ಇಲ್ಲದೆ ಜನಿಸಿ ಆತ್ಮಯೋನಿ ಎಂದು ಪ್ರಸಿದ್ಧನಾದ ಬ್ರಹ್ಮದೇವನಿಗೆ
ಪರಮಾಶ್ಚರ್ಯವಾಯಿತು. ಆಗ ಅವನು ಆ ತಾವರೆ ಹೂವಿನ ಆಶ್ರಯವನ್ನು ಪಡೆದನು. 100 ವರ್ಷಗಳ ಕಾಲ ಉಗ್ರವಾದ ತಪಸ್ಸನ್ನು ಆಚರಿಸಿ ಶುದ್ಧನಾದನು. ಈ ಭೂಮಿಯ ಮೇಲೆ ಅತ್ಯಂತ ಸೂಕ್ಷ್ಮವಾಗಿದ್ದರೂ ಪರಿಮಳವನ್ನು ಗ್ರಹಿಸಲು ಸಾಧ್ಯವಾಗುವ ಹಾಗೆ ತನ್ನ ದೇಹ ಮತ್ತು ಇಂದ್ರಿಯಗಳೆಲ್ಲವನ್ನೂ ದೇವೋತ್ತಮ ಪರಮಪುರುಷನು ವ್ಯಾಪಿಸಿಕೊಂಡಿರುವುದನ್ನು ಅವನು ಗ್ರಹಿಸಿದನು. ಪ್ರಹ್ಲಾದ ಮಹಾರಾಜನ ಬೋಧನೆಗಳ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.